ದಕ್ಷಿಣ ಪ್ರಾಂತದ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಸೋಮಶೇಖರ್ ಜಿ ಅವರಿದ್ದಾರೆ. ಅದೇ ರೀತಿ ದಕ್ಷಿಣ ಕನ್ನಡ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಯಾಗಿರ್ತಕ್ಕಂಥ ಅಮಿಜಾಕ್ಷರ್ ಇದ್ದಾರೆ. ಮತ್ತು ಉಳಿದ ಪದಾಧಿಕಾರಿಗಳು ದಕ್ಷಿಣ ಕನ್ನಡ ಜಿಲ್ಲೆಯ ಕಿಸಾನ್ ಸಂಘದ ಪ್ರತಿನಿಧಿಗಳು, ಜಿಲ್ಲಾ ಪ್ರತಿನಿಧಿಗಳು. ಉಪಾಧ್ಯಕ್ಷ, ಜಿಲ್ಲಾ ಉಪಾಧ್ಯಕ್ಷ, ಜಾಯಿಂಟ್ ಸೆಕ್ರೆಟರಿ, ಜಿಲ್ಲಾಧ್ಯಕ್ಷರಾಗಿರ್ತಕ್ಕಂತಹ ಜಯಾನಂದ ನಾಯ್ಕರಿದ್ದಾರೆ. ಅದೇ ರೀತಿ ಜಿಲ್ಲಾ ಕಾರ್ಯದರ್ಶಿ ರಾಮ್ ಪ್ರಸಾದ್, ಅದೇ ರೀತಿ ಮಹಿಳಾ ಪ್ರಮುಖ ಶಾಂಭವಿಕ ಇದ್ದಾರೆ. ರಾಮ್ ಪ್ರಸಾದ್. ಎಲ್ರಿಗೂ ನಮಸ್ಕಾರ. ಎಲ್ಲ ಪತ್ರಿಕಾ ಮಿತ್ರರು ಮತ್ತು ವೇದಿಕೆ ಮೇಲೆ ಇರುವಂಥ ನಮ್ಮ ಪದಾಧಿಕಾರಿಗಳು. ಭಾರತೀಯ ಕಿಸಾನ್ ಸಂಘ ಒಂದು ರಾಜಕೀಯೇತರ ಸಂಘಟನೆ, ಒಂದು ರಾಷ್ಟ್ರಾದ್ಯಂತ ಇರುವಂಥ ಏಕೈಕ ರೈತ ಸಂಘಟನೆ ಅಂದರೆ ಭಾರತೀಯ ಕಿಸಾನ್ ಸಂಘ. ಭಾರತೀಯ ಕಿಸಾನ್ ಸಂಘ ಕರ್ನಾಟಕ ದಕ್ಷಿಣ ಪ್ರಾಂತ ಮಂಗಳೂರು ಜಿಲ್ಲೆಯಿಂದ ನಾವು ಈ ಒಂದು ಪ್ರೆಸ್ ಮೀಟನ್ನು ಕರೆದಿದ್ದೀವಿ. ಇದರ ವಿಷಯ ಏನಂದರೆ, ಮುಂಬರುವ ಕ್ಯಾಂಪ್ಕೋ ಚುನಾವಣೆ, ಆ ಚುನಾವಣೆಯಲ್ಲಿ ಕೆಲವರು ವೈಯಕ್ತಿಕವಾಗಿ ನಿಂತಿದ್ದಾರೆ. ಬೇರೆ ಬೇರೆ ವ್ಯಕ್ತಿಗಳು ಬೇರೆ ಬೇರೆ ಸ್ಥಾನಕ್ಕೆ ಸ್ಪರ್ಧಿಸಿದ್ದಾರೆ. ಭಾರತೀಯ ಕಿಸಾನ್ ಸಂಘ ಕೇವಲ ಒಂದು ರೈತ ಸಂಘಟನೆ ಆದ್ದರಿಂದ ಯಾವುದೇ ಪಕ್ಷದ ಪರವಾಗಿ ಅಥವಾ ವಿರುದ್ಧವಾಗಿ ಕೆಲಸ ಮಾಡುವಂಥದ್ದಿಲ್ಲ. ನಮ್ಮ ಯಾವುದೇ ಸದಸ್ಯರು ಕೂಡ ಯಾವುದೇ ಪಕ್ಷದ ಅಥವಾ ವ್ಯಕ್ತಿಯ ಪರವಾಗಿ ನಾವು ಕೆಲಸವನ್ನು ಮಾಡೋದಿಲ್ಲ. ಅವರ ವೈಯಕ್ತಿಕ ವಿಷಯ, ಅದು ಚುನಾವಣೆಗೆ ನಿಲ್ಲುವಂಥದ್ದು ಅವರ ವೈಯಕ್ತಿಕ ವಿಷಯ. ಅವರ ಪರವಾಗಲಿ ವಿರೋಧವಾಗಲಿ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ. ಆ ಕಾರಣಕ್ಕೆ ನಾವು ಯಾರಿಗೂ ಸಪೋರ್ಟ್ ಮಾಡುವಂಥದ್ದಿಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರುವ ಮೂಲಕ ಇವತ್ತು ಈ ಒಂದು ಪ್ರೆಸ್ ಮೀಟ್ ಕರೀತಾ ಇದ್ದೀವಿ. ಇದರಲ್ಲಿ ಯಾರು ಬೇಕಾದ್ರೂ ನಿಂತಿರ್ಬೋದು. ಭಾರತೀಯ ಕಿಸಾನ್ ಸಂಘದ ಯಾವುದೇ ಸದಸ್ಯರು ನಮ್ಮ ಲಾಂಛನವನ್ನು ಉಪಯೋಗಿಸ್ಕೊಳ್ಳುವಂಥದ್ದು, ಸಂಘಟನೆ ಹೆಸರನ್ನು ಬಳಸ್ಕೊಳ್ಳುವಂಥದ್ದು, ಅದಕ್ಕೆ ನಮ್ಮದು ಯಾವುದೇ ಬೆಂಬಲ ಇಲ್ಲ ಅನ್ನುವಂಥದ್ದನ್ನು ತಮ್ಮ ಗಮನಕ್ಕೆ ತರಲಿಕ್ಕೆ ಇಚ್ಛೆ ಪಡ್ತಾ ಇದ್ದೀವಿ. ಇಷ್ಟೇ ವಿಷಯ. ಇನ್ನೇನಾದರೂ ಈ ವಿಷಯದ ಬಗ್ಗೆ ತಾವು ಕೇಳೋದಿದ್ರೆ ಕೇಳಿ. ಯಾರು ಇಲ್ಲ, ಈ ಚುನಾವಣೆಯಲ್ಲಿ ಯಾರು ಬೇಕಾದ್ರೂ ನಿಂತಿರ್ಬೋದು. ಭಾರತೀಯ ಕಿಸಾನ್ ಸಂಘದ ಸಪೋರ್ಟ್ ಇಲ್ಲ ಅನ್ನುವಂಥದ್ದು ಅಷ್ಟೇ ನಮ್ಮ ನಿಲುವು. ಸಂಶಯ ಏನಿಲ್ಲ. ಈ ಎಲೆಕ್ಷನ್ ಈಗ ನಾಳಿದಿರೋದ್ರಿಂದ ಕೆಲವರು ಕೇಳಬಹುದು ನಮಗೆ ಸಪೋರ್ಟ್ ಮಾಡಿ ಅಂತ. ನಮ್ಗೆ ಸಪೋರ್ಟ್ ಇಲ್ಲ ಅನ್ನುವಂಥದ್ದು ನಾವು ಸ್ಪಷ್ಟವಾಗಿ ನಮ್ಮ ನಿಲುವನ್ನು ವ್ಯಕ್ತಪಡಿಸ್ತಾ ಇದ್ದೀವಿ. ತಟಸ್ಥರ ಅಂತಿಲ್ಲ, ನಾವು ಯಾವುದೇ ಸಪೋರ್ಟ್ ಇಲ್ಲ, ಯಾವುದೇ ವ್ಯಕ್ತಿಗೆ ಸಪೋರ್ಟ್ ಮಾಡೋದಿಲ್ಲ, ಯಾವುದೇ ಪರವಾಗಿ ವಿರೋಧದಲ್ಲ, ವಿರೋಧನೂ ಇಲ್ಲ ನಮ್ದು. ನಾವು ರಾಜಕೀಯೇತರ ಸಂಘಟನೆ ನಮ್ದು. ಅಲ್ಲ, ಅದು ಸಹಕಾರಿ ಸಂಘ ಒಂದು ಅಲ್ಲ, ಚುನಾವಣೆನೇ ಅದು. ಚುನಾವಣೆ ಅಂದ ಮೇಲೆ ಮುಗಿಯುತ್ತೆ. ಯಾವುದೇ ಒಂದು ಅಲ್ಲಿ ಒಂದು ಚುನಾವಣೆ ಅಂದ ತಕ್ಷಣ ಒಂದು ಅಧಿಕಾರ ಅನ್ನುವಂಥದ್ದು ಇರುತ್ತೆ, ಅದೊಂದು ಆಸೆ ಅಂತ ಇರುತ್ತದೆ. ನಮ್ಮಲ್ಲಿ ಆ ಥರದ್ದಿಲ್ಲ. ಯಾವುದೇ ಒಂದು ಅಧಿಕಾರಕ್ಕಾಗ್ಲಿ ಒಂದು ಸ್ಥಾನಕ್ಕಾಗ್ಲಿ ಸ್ಪರ್ಧೆ ಮಾಡುವಂಥದ್ದು ನಮ್ಮಲ್ಲಿ ಇಲ್ಲ. ಆ ಕಾರಣಕ್ಕೆ ನಾವು ಸಪೋರ್ಟ್ ಮಾಡುವಂಥದ್ದು. ಎಲೆಕ್ಷನ್ ಭಾಗವಹಿಸಲ್ಲ, ನಾವು ವೋಟ್ ಮಾಡ್ತೀವಿ ಅಷ್ಟೇ. ಬಟ್ ಯಾವ ವ್ಯಕ್ತಿಯನ್ನ ಬೆಂಬಲಿಸೋದಿಲ್ಲ ಅಷ್ಟೇ. ಅವರವ್ರ ವೈಯಕ್ತಿಕ ಸದಸ್ಯರು ಸಾಕಷ್ಟು ಜನ ಇದ್ದಾರೆ ನಮ್ಮಲ್ಲಿ. ಅವ್ರು ವೈಯಕ್ತಿಕವಾಗಿ ಯಾರಿಗೆ ಸಪೋರ್ಟ್ ಮಾಡಬೇಕು ಅಂದರೆ ಓಟನ್ನು ಹಾಕ್ಬೋದು. ಇಂಥವ್ರಿಗೆ ಓಟ್ ಹಾಕಿ ಇಂಥವ್ರಿಗೆ ಹಾಕಬಾರ್ದು ಅನ್ನುವಂಥದ್ದು ನಮ್ಮಲ್ಲಿ ಯಾರಿಗೂ ಹೇಳುವಂಥದ್ದಿಲ್ಲ. ಕ್ಯಾಂಪ್ಕೋ 23ಕ್ಕೆ ಭಾನುವಾರ. ಇದಕ್ಕಿಂತ ಮೊದಲು ಚುನಾವಣೆ ನಡೆಯುವಾಗ ನೀವು ಹೀಗೆ ಬಂದು ಹೇಳಿದ್ದೀಯಾ? ಇಲ್ಲ. ಯಾಕೆ ಈ ಬಾರಿ ಬಂದು ಹೇಳುವ ಪರಿಸ್ಥಿತಿ ಬಂದು? ಅಲ್ಲ, ಬೇರೆ ಬೇರೆ ಚುನಾವಣೆಗಳು ಹೇಳ್ತಾ ಇರ್ತೀವಿ ನಾವು. ಬೇರೆ ಚುನಾವಣೆಯಲ್ಲಿ ನಮ್ಮಲ್ಲಿ ಹೇಳ್ತಾ ಇರ್ತೀವಿ. ಈ ಚುನಾವಣೆಯಲ್ಲಿ ಯಾರಾದರೂ ಆ ಥರ ಇದ್ರೆ ದಯವಿಟ್ಟು ಅವ್ರಿಗೆ ಇದು ಮಾಡಬಾರ್ದು. ನಮ್ಮ ಅಂದರೆ ನಮ್ದು ಇಲ್ಲ, ಆ ಥರ ಯಾವುದೇ ಇದು ಬಂದಿಲ್ಲ. ಈಗ ನಿಮ್ಮ ಸಂಘದಲ್ಲಿ ಎಷ್ಟು ಸದಸ್ಯರಿದ್ದಾರೆ? ನಮ್ಮ ಇಲ್ಲಿ ಅಂದರೆ ಒಟ್ಟು ಕರ್ನಾಟಕ ದಕ್ಷಿಣ ಪ್ರಾಂತದಲ್ಲಿ 46,000 ಸದಸ್ಯರು ಇದ್ದಾರೆ. 17 ಜಿಲ್ಲೆಯಲ್ಲಿ ನಮ್ಮ ಸಮಿತಿಗಳಿದೆ. 113 ತಾಲೂಕು ಸಮಿತಿಗಳು
ಇದೆ. 46,000ರಲ್ಲಿ ಕ್ಯಾಂಪ್ಕೋ ಮೆಂಬರ್ಸ್ ಎಷ್ಟು ಬಂದಿದೆ? ಅದು ಅಂದಾಜಿಲ್ಲ ನಮಗೆ, ಆ ಥರ ವಿಂಗಡಣೆ ಮಾಡಿಲ್ಲ ಕ್ಯಾಂಪ್ಗೋ ಅಥವಾ ಬೇರೆ ಬೇರೆ ಅಂತಿಲ್ಲ. ಗ್ರಾಮಗಳಲ್ಲಿ ಇದೆ. ಅವರೇಜ್ ಎಷ್ಟಿದ್ದಾರೆ ನಿಮ್ಮ ಪ್ರಕಾರ? ಕ್ಯಾಂಪ್ಕೋದಲ್ಲಿ ಸುಮಾರು ಒಂದು 12,000ಕ್ಕೂ ಹೆಚ್ಚು ಸದಸ್ಯರು ಇರ್ಬೋದು. ಅಂದರೆ ಕ್ಯಾಂಪ್ಗೆ ಮತದಾರರು ಅದರದ್ದು ಬಗ್ಗೆ ನಮಗೆ ಮಾಹಿತಿ ಇಲ್ಲ. ಕ್ಯಾಂಪ್ಕೋದ 5,000 ಇದೆ ಅಂತ. ನಿಮ್ಮದು 12,000 ಅಲ್ಲ, ನಮ್ಮ ಜಿಲ್ಲೆಯ ನಮ್ಮ ಸದಸ್ಯರು ಇರುವಂಥದ್ದು 12,000. ಒಂದು ಕ್ಯಾಂಪ್ದಲ್ಲಿ ಎಷ್ಟು ಮತದಾರರು ಇದ್ದಾರೆ ಅಂತ? 5,000. 5,000 ಮತದಾರರು. ಹೌದು. ಇನ್ನೇನು ಕೇಳೋದು? ಧನ್ಯವಾದ.